यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತಿ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ತೊಂಡನೂರು ನಂಬಿನಾರಾಯಣನಿಗೆ ವೈಭವದ ರಥೋತ್ಸವ, ಸೋಸಲೆಯಲ್ಲಿ ಶ್ರೀ ವೇಣುಗೋಪಾಲನ ಬ್ರಹ್ಮರಥೋತ್ಸವ, ಮಲ್ಲೇಶ್ವರಂನ ವೇಣುಗೋಪಾಲನಿಗೆ ಧವನೋತ್ಸವ. ಈಗ ಸಮಾಚಾರದ ವಿವರಗಳು. ಭಕ್ತಪುರಿ ತೊಂಡನೂರಿನಲ್ಲಿ ಇತ್ತೀಚೆಗೆ ಶ್ರೀ ನಂಬಿನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮೋತ್ಸವ ನಡೆಯಿತು. ಅದರ ಅಂಗವಾಗಿ ವೈಭವೋಪೇತವಾಗಿ ರಥೋತ್ಸವ ನಡೆಯಿತು. ಇದೇ ಸಂದರ್ಭದಲ್ಲಿ ಉಭಯನಾಚ್ಯಾರ್ ಅವರೊಡನೆ ಭಗವಂತನ ಕೃಷ್ಣ ಗಂಧೋತ್ಸವ ನಡೆಯಿತು. ನಂತರ ರಥಾರೂಢನಾದ ಭಗವಂತನು ತೊಂಡನೂರಿನ ಎಲ್ಲ ಬೀದಿಗಳಲ್ಲಿ ಸಂಚರಿಸಿ ಭಕ್ತರಿಗೆ ಅನುಗ್ರಹಿಸಿದನು. ಈ ಉತ್ಸವದಲ್ಲಿ ಸುತ್ತಮುತ್ತಲ ಗ್ರಾಮಗಳ ನೂರಾರು ಭಕ್ತರು ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾದರು. ಇಂದು ನಗರದ ಗಾಂಧಿ ಬಜಾರ್ನಲ್ಲಿರುವ ಭವಾನಿ ಕಲ್ಯಾಣ ಮಂಟಪದಲ್ಲಿ ನಮ್ಮ ಶ್ರೀಮಠದ ಭಕ್ತರಾದ ಶ್ರೀಮತಿ ಶುಭಶ್ರೀ ಮತ್ತು ಶ್ರೀ ಕಣ್ಣನ್ ಅವರ ಮೊಮ್ಮಗನಾದ ಚಿರಂಜೀವಿ ವಿಶ್ರುತ್ ಶ್ರೀವತ್ಸ ಎಂಬ ವಟುವಿಗೆ ಬ್ರಹ್ಮೋಪದೇಶ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರು ಭಾಗವಹಿಸಿ ನೂತನ ವಟುವನ್ನು ಹಾಗೂ ಕುಟುಂಬದವರನ್ನು ಆಶೀರ್ವದಿಸಿದರು. ಮೈಸೂರು ಸಮೀಪದ ಸೋಸಲೆ ಕ್ಷೇತ್ರದಲ್ಲಿ ಈಗ ಶ್ರೀ ವೇಣುಗೋಪಾಲ ಕೃಷ್ಣ ಸ್ವಾಮಿಯವರಿಗೆ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ ನಿನ್ನೆ ಅತ್ಯಂತ ವಿಜೃಂಭಣೆಯಿಂದ ರಥೋತ್ಸವ ನಡೆಯಿತು. ಶ್ರೀದೇವಿ ಭೂದೇವಿ ಸಮೇತ ಭಗವಂತನು ರಥದಲ್ಲಿ ವಿಜಯ ಮಾಡಿಸಿ ನೆರೆದಿದ್ದ ನೂರಾರು ಭಕ್ತರಿಗೆ ದರ್ಶನ ನೀಡಿ ಅನುಗ್ರಹಿಸಿದನು. ಈಗ ಅದರ ದಿವ್ಯ ದರ್ಶನ.
ಮಲ್ಲೇಶ್ವರಂನ ಶ್ರೀ ವೇಣುಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ನಿನ್ನೆ ಧವನೋತ್ಸವ ನಡೆಯಿತು. ಈ ಉತ್ಸವದಲ್ಲಿ ಭಗವಂತನಿಗೆ ವಿವಿಧ ಬಗೆಯ ಸುಗಂಧಭರಿತ ಧವನಗಳನ್ನು ಸಮರ್ಪಿಸಲಾಯಿತು. ಬನ್ನಿ, ಅತ್ಯಂತ ಮನೋಹರವಾಗಿ ಅಲಂಕೃತಗೊಂಡ ಆ ಕೃಷ್ಣನನ್ನು ಈಗ ದರ್ಶಿಸೋಣ. எம்பெருமானுடைய அவதாரத்தை நினைத்தால் ஆழ்வார் 6 மாதம் மோகித்து விழுந்தார்னு பார்க்கிறோம். பத்துடை அடியவர் கெளியவன், பிறர்களுக்கு அரிய வித்தகன், மத்துரு கடைவெண்ணை களவினில் உறவிட யாப்புண்டு, எத்திரம் உரலினோடு இணைந்து இருந்து ஏங்கிய எளிவேன்னு சொன்னார். அது எத்திரம்னு நினைத்தார் ஆழ்வார். சொன்னார் எத்திரம்னு சொன்ன உடனே எம்பெருமான் எப்பேற்பட்ட எம்பெருமான், அவனான் நரநாரணனாய் உலகத்தரநூல் அளவெண்ணை உண்டு ஆப்புண்டு இருந்தவனே, என்னை அவனாய் இப்படி இங்கே கட்டுண்டு அடியுண்டு கிடக்கிறான் என்று நினைத்தார். அவனுடைய சௌலபியத்தை, அவதார சௌலபியத்தை நினைத்து ஆழ்வார் மோகித்து விழுந்தார் என்று பார்க்கிறோம். ಭಜ ಯತಿರಾಜಂ. ಯತಿರಾಜ ಭಕ್ತಿ ನ್ಯೂಸ್ ಚಾನಲ್. ಕಳೆದ 1 ವರ್ಷಕ್ಕೂ ಅಧಿಕ ಕಾಲದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧ ಧಾರಾ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಊವೆ ಇಳೆಯವಿಲ್ಲಿ ಶ್ರೀನಿಧಿ ಸ್ವಾಮಿಯವರಿಂದ ತಿರುವಾಯ್ಮೊಳಿ ನೂತಂದಾದಿಯ 31ನೇ ಪಾಶುರದಿಂದ 35ನೇ ಪಾಶುರದವರೆಗೆ ಉಪನ್ಯಾಸ ನಡೆಯಲಿದೆ. ಮಂಗಳವಾರದ ಪಂಚಾಂಗ: ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ಚತುರ್ಥಿ, ಜ್ಯೇಷ್ಠ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.